ನಮಸ್ಕಾರ, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಡೇ 4 ಆಫ್ ಮೈ 30 ಡೇಸ್ ಚಾಲೆಂಜು. ಸೊ ಒಂದು ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಒಂದು 3-4 ಡೇಸಿಂದ. ಅದಕ್ಕೆ ಯಾಕೆ ಇವಾಗ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನಂದು ಒಂದು 3-4 ಮಂತ್ಸಿಂದ ಕಡೆ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು ಅಂತ. ಸೊ ಅದಾದಮೇಲೆ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸುಮಾರು ರೀಸನ್ಸ್ಗಳಿದೆ. ಮತ್ತು ಆ 3 ಮಂತ್ಸ್ ಬ್ಯಾಕು ನನ್ನ ಖುಷಿನ ನಾನು ಕಳ್ಕೊಂಡಿದ್ದೆ. ಕಳ್ಕೊಂಡಾದ್ಮೇಲೆ ಇವಾಗ ಒಂದು ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾರೆ. ಅವರೇ ನನ್ನ ನೋವಿಂದ ಎಲ್ಲ ಆಚೆ ತಗೊಂಬಂದಿದ್ದು. ಸೊ ಇವತ್ತು ಕಂಟೆಂಟ್ ಏನಪ್ಪ ಅಂದರೆ, ಇವತ್ತು ನಮ್ಮ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಹೊಸ ಗರ್ಲ್ ಫ್ರೆಂಡ್ನ, ನನ್ನ ಲೈಫ್ ಚೇಂಜ್ ಮಾಡಿದ ಗರ್ಲ್ ಫ್ರೆಂಡ್ನ. ಸೊ ಅವಳನ್ನ ಮೀಟ್ ಮಾಡಿ ಅವಳನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ, ನಮ್ಮ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡ್ತೀನಿ ಇವತ್ತು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಈ ಥರ ರೆಡಿ ಹಾಕಿ ನಮ್ಮ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅವಳು ನೀನು ನೋಡಿ ಸುಮಾರು 2-3 ಮಂತ್ಸ್ ಆಗಿತ್ತು ಅವಳನ್ನ ನೋಡಿ. ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದ ಅವಳನ್ನ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹೋಗಿ ಇವತ್ತು ಅವಳನ್ನ ಏನೇ ಆಗಲಿ ಮೀಟ್ ಮಾಡಿ, ಎನಿಹೋ ಫ್ಯಾಮಿಲಿಯಲ್ಲೆಲ್ಲ ಗೊತ್ತಿರೋದ್ರಿಂದ ಅವಳನ್ನ ಮೀಟ್ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನಾವು ಹುಡುಗಿ ನೋಡೋಕ್ಕಂತ ಹೊಂಟಿದೆ. ಏನು 4 ಗಂಟೆಗೆಲ್ಲ ಫುಲ್ ಮೋಡ ಮುಚ್ಕೊಬಿಟ್ಟು ನೋಡಿ, ಫುಲ್ ಮಳೆ ಅಂದ್ಕೊಳ್ಳಿ. ಎವ್ರಿ ಬೇಜಾರಾಗೈತೆ. ಮೀಟ್ ಆಗೋಣ ಅಂತ ಹೋದ್ರೆ ಮಳೆ ನೋಡಿ, ಫುಲ್ ಮಳೆ. ನಮ್ಮ ಅಂಬಾರಿಯಲ್ಲಿ ಐತೆ, ಫುಲ್ ಮಳೆ ಎಲ್ಲ ನಿಂತ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಒಂದು 75% ನೆಂದೋಗ್ಬಿಟ್ಟಿದೆ. ಪಾಪ ಅವಳು ನನಗೋಸ್ಕರ ಕಾಯ್ತಾ ಆಡ್ತಾಳೆ. ಅವಳನ್ನ ಸಮಾಧಾನ ಮಾಡಿ ಇವನ್ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಗೈಸ್, ನಮ್ಮ ಹುಡುಗಿಯವ್ರ ಮನೆ ಹತ್ರ ಬಂದಿದ್ದೀನಿ. ನೋಡಿ, ಇದೇ ಮನೆ. ಹೋಗ್ತಾ ಇದ್ದೀನಿ. ನನ್ನ ಹೌಸ್ ನೋಡಿ ಎಷ್ಟು ಫುಲ್ ಅಂದ್ಬಿಟ್ಟಿದ್ದೀನಿ. ನನ್ನ ಹೌಸ್ ನೋಡಿ ಎಷ್ಟು ಫುಲ್ ಅಂದ್ಬಿಟ್ಟಿದ್ದೀನಿ. ನೋಡೋಣ ಬನ್ನಿ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಹುಡುಗಿ ಮನೆ ಹತ್ರ ಬಂದಿದ್ದೀನಿ. ನೋಡಿ, ಫುಲ್ ಅಂದೋಗ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಹುಡುಗಿ ಏನು ರಿಯಾಕ್ಟ್ ಮಾಡ್ತಾಳೋ ನೋಡೋಣ ಬನ್ನಿ ಇವಾಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಚಿನ್ನ, ಗೈಸ್ ನಮ್ಮ ಹುಡುಗಿ ಬಂದ್ಲು. ನಮ್ಮ ಹುಡುಗಿ ಬಂದ್ಲು ಗೈಸ್. ಇಲ್ಕೋಗಿದ್ಮಾ ನವ್ವು ಹಾಪ್ಕೊಂಡು ಹೋಗಿದ್ರ. ಇಲ್ಲೋರಿ ಇಲ್ಲಿ ಎಲ್ಲ ಬಾ ಗೈಸ್. ಇವಳೆ ನಮ್ಮ ಹುಡುಗಿ ಗೈಸ್. ನನ್ನ ಮಕ್ಕಳ ನೀವು ಮನುಷ್ಯರು, ಇದು ಜೀವನಾನ ಎಲ್ಲ ನೆನ್ಮಾಗ್ಬಿಟ್ಟಿದ್ದೀನಿ. ನಾನು ಟವಲ್ ಎತ್ಕೊಬ ಹೋಗಿ. ಹಿಂಗಾಗಿ ಅವಾಗೆಲ್ಲ ಮಾಡಿಸ್ಕೊಂಡೆ.
ಒಡ್ಸ್ ನೀಟಾಗಿ ನೋಡಿ ಗೈಸ್ ನಮ್ಮ ಹುಡುಗಿ ಅವಳು ಕಷ್ಟನೇ ಬರಬಾರ್ದು, ನನಗೆ ಬಂದ್ರೆ ಪರವಾಗಿಲ್ಲ, ಅವಳು ಚೆನ್ನಾಗಿರ್ಬೇಕು. ಈ ಇಷ್ಟ ಅಂದ್ರೆ ನೆನಪಾಗೋದು. ಏನ್ ಮಾಡ್ಸೋದು ಸ್ವಿಮ್ಮಿಂಗ್ ಪೂಲ್ ಹೋಗೋಣ. ನಾನು ಯಾರು ಮಾಡಿಕ ಲಾಲ್ ಮಾಡ್ನಾ ಇದು ನಿನಗೆ ನ್ಯಾಯನ ದಚ್ಚು ಹೇಳು. ಬಿಡು. ಬಿಡಿ. ಟೀ ಮಾಡ್ಕೊಡ್ತೀನಿ. ಲಾಲ್ ಮಾಮ್ನ ಅವ್ರದಂತೆ. ನಾನು ಯಾಕೆ ಮಾಡ್ಕೊಡ್ತೀನಿ, ಬೇಕಾದ್ರೆ ಮಾಡ್ಕೊಂಡು. ನೀವು ನಗ್ನಗ್ತಾ ಇರ್ಬೇಕು, ನಕ್ರೆ ಸುಂದರವಾಗಿ ಕಾಣ್ತೀರಾ. ನೀವ್ ಯಾವಾಗ್ಲೂ ಮೂತಿ ಗಂಟು ಹಾಕೊಂಡಿದ್ರೆ ಚೆನ್ನಾಗ್ ಕಾಣಲ್ಲ ಅಂತೆಲ್ಲ ಹೇಳ್ಬೇಕು ಅನ್ಸಿದ್ರು ನಾನ್ ಹೇಳಲ್ಲ. ಏನ್ ಮಾಡ್ತಾನ ಅಮ್ಮ? ನಂಗೆ ABCD ಹೇಳ್ಕೊಡ್ತೀಯಾ? ಆಮೇಲೆ ಓಕೆ ಹಾಂ ಅದೆಲ್ಲ ನೋಡ್ತೀನಿ. ನೋಡು ಅಯ್ಯೋ ಏನಿಲ್ಲದು. ಇಲ್ಲ, ನನಗೆ ಈ ಮೊಬೈಲ್ ಆಪರೇಟ್ ಮಾಡೋದೇ ಬರಲ್ಲ ನನಗೆ. ABCDನಾ? ನೋಡು ಎಷ್ಟೊಂದು ಬರ್ತಿದ್ದು. ಹಾಂ 3 4 9 10 ಎಷ್ಟು ಬಂದಿತ್ತು ನೋಡು. ಕಲರ್ ನಿಜವಾಗ್ಲೂ ಇಲ್ಲಿ ಹಾಕಿಲ್ಲ ನೋಡು ಪಾಪ. ಇಲ್ಲ ಮಬ್ಬಿ ಪಪ್ಪ ಮುಗ್ಗು ಏನ್ ಮನೆನಾ? ಮನೆ. ಹ್ಞೂ ಇದು ಮುಗ್ಗು, ಇದು ಮುಗ್ಗು. ಮಮ್ಮಿ ಹೇಳ್ಕೊಡ್ತಾಳಿಲ್ಲ ನಿಂಕ? ನಾನು ಹೆಂಗ್ ಕಂತೀನಿ, ಮಮ್ಮಿ ನಿಂಗೆ ಹೇಳ್ಕೊಡಲ್ಲ? ನಾನೊಬ್ಳೆ. ಅದ వేసేసాడు, బాగా వేసేసాడు. ಟಾಪರ್ ಮಗ್ನೆ ನೀನ? ಟಾಪರ ನಿಮ್ಮ ಸ್ಕೂಲಾಗ ಯಾರಮ್ಮ ಫಸ್ಟ್ ಓದದ? ನಾನು ಅವಳು ಯಾರ ನಿನ್ನ ಫ್ರೆಂಡ್ ಹೆಸ್ರೇನ? ಹಾಂ ಆಮೇಲೆ ಎಲ್ಲರೂ ಓದೋದು. ಆದ್ರೆ ನೀವು ಬಿಡ್ರಿ, ನೀವು ಪ್ಯೂರ್ ಹಾಲ್, ಬೇರೆ ಹುಡುಗಿರ ತರ ಪೆನಾಯಿಲ್ ಅಲ್ಲ. ಚಿಂಟು ಬಾಯ್ಲಿ. ಮಾಮ್ 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 ಬಾಯ್ಲಿ. ಯಾರು ಅಂತ ನೋಡ್ತಾವನೆ. ಇದು ಚಿಂಟು ಏ ಚಾಮು ನಿಂಗೆ ಜ್ವರ ಬಂದಿತ್ತಪ್ಪ? ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಜ್ವರ ಬಂದಿತ್ತು ನಿಂಕ? ಗೈಸ್ SM ಇವೆಂಟ್ಸು ಕಾಂಟ್ಯಾಕ್ಟ್ ಫಾರ್ ಮೋರ್ ಡೀಟೇಲ್ಸ್. ಬಾಯ್ಲ್ ಚಿನ್ನು ಹಿಡ್ಕಬ ಅದು. ಓ 2 ಕಲರ್ಲೇ? 3 4 ಚಿನ್ನು ಕೈ ಕೊಟ್ಟು ಹಿಡ್ಕೊಂಡ್ಲೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಬರ್ತಾವ ನಾನು ಗೇಟ್.
ಹಿಂಗೆ ಬಾಯ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ